ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾ ಇದ್ದಾರೆ. ಸೊ ಈ ಪ್ರೋಮೋದಲ್ಲಿ ಏನಿದೆ ಎತ್ತಕತೆಯಿಂದ ನೋಡ್ಕೊಂಬರೋಣ ಬನ್ನಿ. ನಾನು ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಹೋಗಿ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್ ಆಕ್ಚುಲಿ ನಿನ್ನೆ ಎಪಿಸೋಡಲ್ಲಿ ಫಸ್ಟ್ ಲೈಕ್ ಕಾವ್ಯ ಅವ್ರ ಅಶ್ವಿನಿ ಅವ್ರದ್ದು ಯಾರ್ದು ತಪ್ಪಿತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಪ್ರೋಮೋದಲ್ಲಿ ಆಕ್ಚುಲಿ ಗಿಲ್ಲಿ ಮತ್ತೆ ಕಾವ್ಯ ಜಗಳ ಆಡ್ತಾ ಇದ್ದಾರೆ. ಕ್ಯಾಪ್ಟನ್ಸಿ ಒಟ್ಟಕ್ಕೆ ಈಗ ಟಾಸ್ಕ್ ನ ಕೊಟ್ಟಿದ್ದಾರೆ. ಸೊ ಇದು ಆಕ್ಚುಲಿ ಸೆಮಿಫೈನಲ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಯಾರು ಗೆಲ್ತಾರೋ ಫೈನಲ್ ಟಾಸ್ಕ್ ಆಡ್ತಾರೆ. ಸೊ ಆಕ್ಚುಲಿ ಟಾಸ್ಕ್ ಏನಪ್ಪಾ ಅಂತಂದ್ರೆ ಅವರು ಬಕೆಟ್ ಕೊಟ್ಟಿರ್ತಾರೆ. ಓಕೆನಾ, ಬಿಗ್ ಬಾಸ್ ಅವರು ಒಂದೊಂದು ಐಟಮ್ ನ ಅನೌನ್ಸ್ ಮಾಡ್ತಾ ಇರ್ತಾರೆ. ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನ ತಗೊಂಡ್ಬಂದು ಬಕೆಟ್ ಅಲ್ಲಿ ಇಟ್ಕೊಂಡ್ಬಂದು ಲೈಕ್ ಅಲ್ಲಿ ಪೋಡಿಯಂ ಮೇಲೆ ಇಡಬೇಕು. ಇಷ್ಟಿದೆ ಆಕ್ಚುಲಿ ಬಕೆಟ್ ತಗೊಂಡ್ಬಂದು ಇಟ್ಬಿಡಕ್ಕೆ ಅದು ಈಸಿ ಟಾಸ್ಕ್ ಅಲ್ಲ. ಅದು ಅರ್ಧ ಬಕೆಟ್ ಇವ್ರ ಕೈಲಿ ಇರುತ್ತೆ, ಇನ್ನು ಅರ್ಧ ಬಕೆಟ್ ಇವ್ರ ಕೈಲಿ ಇರುತ್ತೆ, ಆಪೋಸಿಟ್ ತಂಡದವ್ರು ಇರುತ್ತೆ ಪಾರ್ಟ್ನರ್ ಹತ್ರ. ಸೊ ಆ ಪಾರ್ಟ್ನರ್ ನೋಡಿ ಎರಡೂ ಒಳಗಡೆ ಇರುವಂತ ಐಟಮ್ ನ ಹುಡುಕಿ ಅದನ್ನ ಜೋಡಿಸ್ಕೊಂಡು ತಗೊಂಡ್ಬಂದು ಆ ಒಂದು ಇದ್ರಲ್ಲಿ ಇಡಬೇಕು. ಯಾರು ಫಸ್ಟ್ ಇಡ್ತಾರೋ ಅವ್ರು ಒಂದೊಂದು ರೌಂಡ್ ನ ಗೆತ್ಕೊಂಡ ಹೋಗ್ತಾರೆ. ಐ ಥಿಂಕ್ ಮೇ ಬಿ 2 ರೌಂಡ್ ಟೈ ಆಯ್ತು ಅಂದ್ರೆ 3ನೇ ರೌಂಡ್ ಕೂಡ ನಡೆಸ್ತಾರೇನೋ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಆಕ್ಚುಲಿ ಸೊ ತರೋವಂತ ಒಂದೇನೋ ಸ್ವೀಪರ್ ಇರುತ್ತಲ್ಲ ಕ್ಲೀನ್ ಮಾಡೋದು ಅದನ್ನ ತಗೊಂಡ್ಬರ್ತಾರೆ. ಬಟ್ ಅವ್ರಿಗೆ ಆಕ್ಚುಲಿ ಗಿಲ್ಲಿದೇನೋ ಮೇ ಬಿ ಮುರಿದೋಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಕಾವ್ಯ ಅವರು ಮತ್ತೆ ಸೂರಜ್ ಅವರು ವಾದ ಮಾಡ್ತಾ ಇರ್ತಾರೆ ಏನಂತಂದ್ರೆ ಅದ್ರಲ್ಲಿ ಹೆಂಗೆ ನೀವು ಕ್ಲೀನ್ ಮಾಡ್ತೀರಾ, ಕ್ಲೀನ್ ಮಾಡಿ ತೋರ್ಸು ಅಂತಂದ್ರೆ ನಮ್ಗೆ ಗಿಲ್ಲಿ ಮೊದಲೇ ಗೊತ್ತಲ್ಲಪ್ಪ ಹೋಗೋದು ಚೀ ಅಂತ ಕ್ಲೀನ್ ಮಾಡೋದು ಮಾಡ್ತಾ ಇರ್ತಾರೆ. ಮೇ ಬಿ ಅದು ನನಗೆ ಗೊತ್ತಿಲ್ಲ ಇದು ಯಾವ ತರ ಟಾಸ್ಕ್ ಅಲ್ಲಿ ರೌಂಡ್ ಮೇಲೆ ಲೈಕ್ ಕೊಟ್ಟಿರ್ತಾರೆ ನಂಗೆ ಅರ್ಥ ಆಗ್ತಲ್ಲ. ಸೊ ಐ ಥಿಂಕ್ ನೋಡ್ಬೇಕಾಗುತ್ತೆ ಒಳಗಡೆ ಹೋದಾಗ ಯಾವ ತರ ಅದು ಕಂಪ್ಲೀಟ್ ಆಗಿರ್ಬೇಕಾ ಇಲ್ಲಾಂದ್ರೆ ಅರ್ಧಂಬರ್ಧ ಮುರಿದಿದೆ. ಯಾಕಂದ್ರೆ ಇಲ್ಲಿ ಕಾವ್ಯ ಮತ್ತೆ ಸೂರಜ್ ಅವರು ಪಾಯಿಂಟ್ ಹಾಕ್ತಿದ್ರೆ ಅದು ಯಾವ ತರ ಕ್ಲೀನ್ ಮಾಡ್ಬೋದು ನೀವು ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅವರು ಅವ್ರಿಗೆ ಗೊತ್ತಿಲ್ಲ, ಗಿಲ್ಲಿ ಬಿ ಗಿಲ್ಲಿ ಸೊ ಕ್ರೇಜಿಯಾಗಿ ಮಾತಾಡ್ತಾ ಇರ್ತಾರೆ. ಒಡಲ್ಲಿ ಏನ್ ಅನ್ಸುತ್ತೆ ಗೈಸ್ ಆಕ್ಚುಲಿ ಈ ಪ್ರೋಮೋದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಕ್ಯಾಪ್ಟನ್ಶಿಪ್ ಅಲ್ಲಿ ಆಕ್ಚುಲಿ ಯಾರು ಆಗ್ಬೋದು, ಐ ಮೀನ್ ನಿಮ್ಗೆ ಏನ್ ಅನ್ಸುತ್ತೆ ವೆಹಿಕಲ್ ಕಂಟೆಂಟ್. ಆಮೇಲೆ ಇನ್ನೊಂದು ಏನಂದ್ರೆ ಅಪ್ಡೇಟ್ ಗೈಸ್ ಆಕ್ಚುಲಿ ರಕ್ಷಿತಾ ಅವ್ರ ಧ್ರುವ ಅಂತೂ ಮತ್ತೆ ಇವತ್ತು ಬರ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅಂಡ್ ಅವರು ಕೂಡ ಲೈಕ್ ಜಾಯ್ನ್ ಆಗ್ತಾರೆ ಅಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ಇರ್ತಾರೆ ಅಂತ ಅಪ್ಡೇಟ್ ಬರ್ತದೆ. ಅದು 4 ಜನ ಇವರಲ್ಲಿ ಇಬ್ರು ಗೆದ್ದಿರ್ತಲ್ಲ, ಬಟ್ ಪ್ಲಸ್ ಅವರಿಬ್ರು 4 ಜನಕ್ಕೆ ಇನ್ನೊಂದು ಫೈನಲ್ ಟಾಸ್ಕ್ ಇರುತ್ತೆ. ಅದ್ರಲ್ಲಿ ಒಬ್ರು ಮಾತ್ರ ಗೆಲ್ಲೋ ತರ ಇರುತ್ತೆ. ಸೊ ಕಾದ್ ನೋಡೋಣ. ಓಕೆನಾ. ಅಂಡ್ ಗೈಸ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋ ಹಾಗಿದ್ರೆ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಫಸ್ಟ್ ಆಫ್ ಆಲ್ ಈಗ ಕಾವ್ಯ ಮತ್ತೆ ಚೈತ್ರ ಅವರು ಏನು ಅಶ್ವಿನಿ ಮೇಡಮ್ ಅವರು ಇಬ್ರದ್ದು ಜಗಳ ಆಯ್ತಲ್ವಾ. ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಟಾಸ್ಕ್ ಆಡ್ತಾ ಸೊ ಐ ಥಿಂಕ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯ ಅವ್ರು ಏನ್ ಮಾಡ್ತಾರೆ ಐ ಥಿಂಕ್ ಹೇಳ್ತಾರೆ ಇಲ್ಲಿ ಫಸ್ಟ್ ಬರೋದೇ ಅವರಿಂದ. ಇವ್ರದ್ದು ಯಾವಾಗಲೂ ಮೋಸ್ತಾಟನೆ ಆಗೋಯ್ತು, ನಾಯಿ ಬಲ ಡೊಂಕಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಅವರಿಬ್ರಿಗೂ ಬೆಂಕಿ ಹಚ್ಕೊಂಡಿರಲ್ಲ. ಆಕ್ಚುಲಿ ಮೋಸ್ತಾಟನೆ ಆಗೋಯ್ತು ಅಂದಾಗ ನೆಕ್ಸ್ಟ್ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ ಕಾವ್ಯ ಟಾಸ್ಕ್ ರೀತಿ ತಗೋ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಸುಮ್ನಿರಮ್ಮ ಅಂತ ಲೈಕ್ ಅಲ್ಲಿಂದ ಕನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳೋವಂಥ ವೇ ಇತ್ತು ಗೊತ್ತಾ ಕಾವ್ಯ ಅವ್ರದ್ದು, ಐ ಥಿಂಕ್ ಬೇಡವಾಗಿತ್ತು ಅಂತ ಅನಿಸ್ತು. ಯಾಕಂದ್ರೆ ಮೆಚುರಿಟಿ ಅಷ್ಟು ಕಾವ್ಯ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ. ಮೇ ಬಿ ಮೆಚುರಿಟಿಲಿ ಮಾತಾಡ್ಬೇಕಾಗಿತ್ತೇನೋ. ಸೊ ಐ ಥಿಂಕ್ ಅಲ್ಲಿ ಸ್ಟಾರ್ಟ್ ಆಗಿದಂಥ ಕಾನ್ವರ್ಸೇಷನ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಏನ್ ಮಾಡ್ತಾರೆ, ಹೋಗಮ್ಮ ಅಂತ ಯಾರಿಗೆ ಹೇಳ್ತಾ ಇದೆಯಾ ನಿಮ್ಮ ಅಮ್ಮಗೂ ಹೇಳ್ಕೊ ಅಂತ ಅಲ್ಲಿ ಬರುತ್ತೆ. ಐ ಥಿಂಕ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಕರೆಕ್ಟ್ ಆಗಿತ್ತು. ಬಟ್ ಅಶ್ವಿನಿ ಮೇಡಮ್ ಅವರು ಅವ್ರ ತಾಯಿ ಬಗ್ಗೆ ಹೋಗಿದ್ದು ಮೇ ಬಿ ಅಲ್ಲೂ ಸ್ವಲ್ಪ ರಾಂಗ್ ಆಗಿತ್ತು. ಐ ಥಿಂಕ್ ಇವ್ರಿಗೆ ಆಡ್ತಿರೋದು ಗೇಮ್ ಇವರು ಮತ್ತೆ ಅಶ್ವಿನಿ ಅವರು. ಅದೇ ಅವ್ರ ಕಾವ್ಯ ಅವ್ರ ತಾಯಿ ಯಾಕೆ ಬರ್ತಾರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಐ ಥಿಂಕ್ ಇದು ಇನ್ಫ್ಲೂಯೆನ್ಸ್ ಆದ್ರು ಅಂತ ಅನ್ಸುತ್ತೆ ಚೈತ್ರ ಕುಂದಾಪುರ ಅವರಿಂದ. ಚೈತ್ರ ಕುಂದಾಪುರ ಅಷ್ಟೇ ಅವ್ರ ಫ್ಯಾಮಿಲಿ ಬಗ್ಗೆ ಬರ್ತಾರೆ, ನಿನ್ ಫ್ಯಾಮಿಲಿ ಸುಳ್ಳ ಅನ್ನೋದೆಲ್ಲ ಸ್ಟಾರ್ಟ್ ಆಗುತ್ತೆ ರಜತ್ ಅವ್ರಿಗೆ. ಸೊ ಐ ಥಿಂಕ್ ಇಲ್ಲಿ ಜಗಳ ಆದಂತ 2 ಕಾನ್ವರ್ಸೇಷನ್ಗಳು ಏನಾಗುತ್ತೆ ಹೋಗ್ತಾ ಸ್ವಲ್ಪ ಬೆಳಿತಾನೆ ಹೋಗುತ್ತೆ. ಕಾವ್ಯ ಅವರು ಕೂಡ ಮರ್ಯಾದೆ ಇಲ್ಲದೆ ಕೂಡ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ. ಐ ಥಿಂಕ್ ಇಲ್ಲಿ ಇವ್ರು ಬಂದು ಹೇಳ್ತಾರೆ, ಸ್ಪಂದನ ಅವ್ರು ಬಂದು ಹೇಳ್ತಾರೆ ಬೇಡ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಬೇಡ ದೊಡ್ಡವರು ಅಂತ ಹೇಳ್ತಾರೆ. ಮೇ ಬಿ ನನಗೆಲ್ಲ ಅದನ್ನು ರೆಸ್ಪೆಕ್ಟ್ ಇಲ್ಲದೆ ಬೇಡವಾಗಿತ್ತು. ಬೇರೆದೆಲ್ಲ ಓಕೆ ಹೋಗಿ ಬನ್ನಿ ಅಂತ ಹೇಳಿ ಮಾತಾಡ್ಬೋದಾಗಿತ್ತು. ಜಗಳ ಆಡ್ಬೇಕಾದ್ರೂ ಕೂಡ ಒಂದಷ್ಟು ರೆಸ್ಪೆಕ್ಟ್ ಅನ್ನೋದು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ಅಲ್ಲಿ ಸ್ವಲ್ಪ ಡೌನ್ ಆದ್ರು ಅಂತ ಅನ್ಸುತ್ತೆ. ಈ ಕಡೆ ಇವ್ರು ಹೇಳ್ತಾರೆ ಕಾವ್ಯ ಹೇಳ್ತಾರೆ ಗೇಮ್ ಅಲ್ಲಿ ಲೈಕ್ ಬಜಾರ್ ಆದ್ಮೇಲೆ ಕೂಡ ಮೇಲ್ ಕೂತಿದ್ರು ಎದೋಳಿದೆ ಅಂತ. ಬಟ್ ಅದೆಲ್ಲೂ ನಮ್ಗೆ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸಿಲ್ಲ, ಎಡಿಟ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ಅದು ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯ ಸ್ಟಾರ್ಟ್ ಮಾಡ್ತಾರೆ ಬರೀ ಇದೆ ಆಯ್ತು ಮೋಸ್ಟ್ ದಾಟ ಅಂತ. ಅಲ್ಲಿಂದ ಆಚೆಗೆ ಲೈಕ್ ಟೇಕ್ ಓವರ್ ಆಗುತ್ತೆ. ಇವರು ಅಶ್ವಿನಿ ಅವರಲ್ಲಿ ಆಕ್ಚುಲಿ ಅಮ್ಮನ ಬಗ್ಗೆ ಹೋಗ್ಬಾರ್ದಾಯ್ತು. ಅಂದ್ರೆ ಅಮ್ಮ ಅಂತಂದಾಗ ಇವ್ರಿಗೆ ಏನಾರು ಬೈಕೊಳ್ಳಿಬೇಕಾರೆ. ಯಾಕಂದ್ರೆ ಬಿಗ್ ಬಾಸ್ ಬರೋ ಇಷ್ಟು ದಿನ ತನಕ ನಾವು ನೋಡಿರೋದು ಅಂದ್ರೆ ಇವ್ರು ಮಾತಾಡ್ಕೊಂಡು ಏನಾರು ಮಾತಾಡ್ಕೊಳ್ಳಿ. ಬಟ್ ಔಟ್ ಆಫ್ ದಿ ಬಿಗ್ ಬಾಸ್ ಅಂತಂದ್ರೆ ಅಮ್ಮನ ಬಗ್ಗೆ ಎಲ್ಲ. ಸೊ ಅಶ್ವಿನಿ ಅವರು ಅಲ್ಲಿ ತಪ್ಪು ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವರು ಕೂಡ ರೈಸ್ ಮಾಡ್ತಾರೆ. ಸೊ ಇದು ಇಬ್ರದ್ದು ಲೈಕ್ ತಪ್ಪಿದೆ. ಬಟ್ ಜಾಸ್ತಿ ತಪ್ಪು ಅಂತ ನೋಡಕ್ ಹೋದ್ರೆ ಇಲ್ಲಿ ಕಾವ್ಯದು ಸ್ವಲ್ಪ 1% ಜಾಸ್ತಿ ಕಾಣಿಸುತ್ತೆ. ಓಕೆನಾ ಇಲ್ಲಿ. ಓಕೆ ಸೊ ಗೈಸ್ ಏನ್ ಅನ್ಸುತ್ತೆ ಐ ಥಿಂಕ್ ಇಬ್ಬರಲ್ಲಿ ಯಾರು ತಪ್ಪಿದೆ ಬಟ್ ಈಕ್ವಲಿ ತಪ್ಪಿದೆ. ಅವನೇನು ನಾನು ಹೇಳ್ತಾರದಂತೆ ಎಷ್ಟೇ ಇದು ಮಾಡ್ಬೋದು. ಬಟ್ ಸ್ಟಿಲ್ ಅಶ್ವಿನಿ ಮೇಡಮ್ ಅವ್ರದ್ದು ಸ್ವಲ್ಪ ಯಾಕೋ ತಾಯಿ ಬಗ್ಗೆ ಬರಬಾರ್ದಾಗಿತ್ತು. ಬಟ್ ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಅವ್ರ ಪಾಪ ಅವ್ರು ಕರೆಕ್ಟಾಗೇ ಇದ್ರು. ಟಾಸ್ಕ್ ಅಂತ ಬಂದಾಗ ಕೆಲವೊಂದ್ಸತಿ ಪರ್ಚೋದು ಇಡ್ಸೋದು ಅವೆಲ್ಲ ಆಗುತ್ತೆ. ಬಟ್ ಅವ್ರೇನು ಮೇಲ್ಮಟ್ಟಕ್ಕೆ ಮೋಸ ಮಾಡೇ ಗೆಲ್ಲಬೇಕು ಅಂತ ಎಲ್ಲೂ ಕೂಡ ನನಗೆ ಕಾಣಿಸಿಲ್ಲ ಆಕ್ಚುಲಿ ಅಶ್ವಿನಿ ಮೇಡಮ್ ಅವರು. ಸೊ ಮೇ ಬಿ ಕಾವ್ಯ ಅವ್ರು ಏನು ಸ್ಟೇಟ್ಮೆಂಟ್ ಕೊಡಕ್ಕೆ ಹೋದ್ರು ಅದು ಕೂಡ ಗೊತ್ತಾಗಿಲ್ಲ. ಮೇ ಬಿ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ದಾರೆ. ಬಟ್ ಐ ಥಿಂಕ್ ಇಲ್ಲಿ ಅದೇ ಇವ್ನು ಹೇಳಿದಾಗ ಒಂದು ಸ್ವಲ್ಪ ಮೇಲೆ ಕಾವ್ಯದ ತಪ್ಪು ಕಾಣಿಸ್ತದೆ 1%. ಓಕೆನಾ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ಟಾಸ್ಕ್ ರಿಸಲ್ಟ್ಸ್ಗಳ ಬಗ್ಗೆ ರಾಶಿಕಾ ರುಸ್ತುವರಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್? ಫೇವರಿಸಮ್ ಮಾಡಿದ್ರೆ ಕಮೆಂಟ್
ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಬಟ್ ಒಂದನ್ಸಿದೆ ಏನು ಗೊತ್ತಾ, ಪಾಪ ರಾಶಿಕ್ ಅವ್ರು ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ರು. ಯಾಕಂದ್ರೆ ಎರಡೂ ಕಡೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಉಸ್ತುವಾರಿ ತುಂಬಾ ಕಷ್ಟ ಇದೆ ಆಕ್ಚುಲಿ. ಸೊ ಐ ಥಿಂಕ್ ಶಿ ಕುಡ್ ಹ್ಯಾವ್ ಟೇಕನ್ ಎ ಹೆಲ್ಪ್. ಬಿಗ್ ಬಾಸ್ ಹತ್ರನೋ ಯಾರ ಹತ್ರನ ಕೇಳಿ ನನ್ಗೆ ಯಾರೋ ಒಬ್ರು ಇನ್ನೊಬ್ರು ಕೊಡಿ ಅಂತ ಏನಂತ ಹೇಳ್ತಾರೆ ಉಸ್ತುವಾರಿಗಳು ಬೇಕು ಅಂತ ಕೇಳ್ಬೋದಾಗಿತ್ತೇನೋ. ಬಟ್ ಅವ್ರು ಕೇಳಲಿಲ್ಲ, ಅಲ್ಲಿ ತಪ್ಪು ಹೇಳುತ್ತಾರೆ. ಬಟ್ ಆದ್ರೂ ಹಂಗೋ ಹಿಂಗೋ ಕಷ್ಟಪಟ್ಟು, ಯಾಕಂದ್ರೆ ಅಲ್ಲೂ ಕಿರಿಸ್ತಾರೆ ಇಲ್ಲೂ ಕಿರಿಸ್ತಾರೆ, ಮಾತಾಡಿ ಒಳಗಡೆ ಕುತ್ಕೊಂಡಿರೋರು ಕಿರಿಸ್ತಾ ಇದಾರೆ. ಸೊ ಅಲ್ಲಿ ಸ್ವಲ್ಪ ಫ್ರಸ್ಟ್ರೇಷನ್ ಆಗ್ತಾರೆ, ಸಂಭಾಳಿಸಕ್ಕಾಗಲ್ಲ. ಬಟ್ ಎನಿವೇಸ್ ಅನ್ಫಾರ್ಚುನೇಟ್ಲಿ ಇಲ್ಲಿ ನಾನು ಆಕ್ಚುಲಿ ಸಕ್ಕದಾಗ ಆಡಿದ್ದು ಲೈಕ್ ಸ್ಪಂದನ ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ನಾನು ಅನ್ಕೊಂಡಿದ್ದೇನೆ ಅಂದ್ರೆ ಮೇ ಬಿ ಸ್ಪಂದನ ಗೆದ್ಬಿಡ್ತಾರೆ ಅಂತ. ಬಟ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಟೈ ಆಗುತ್ತೆ ಗೇಮ್. ಸ್ಪಂದನ ಅವರು ಮತ್ತೆ ಅಶ್ವಿನಿ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಐ ಥಿಂಕ್ ಗೈಸ್ ರೀಮ್ಯಾಚ್ ಇಡ್ಬೋದಾಗಿತ್ತು, ಎಲ್ಲೋ ಒಂದ್ ಸ್ವಲ್ಪ ಅನ್ಫೇರ್ ಅಂತ ಅನಿಸ್ತು ನನಗೂ ಕೂಡ. ಮೇ ಬಿ ಯಾಕಂದ್ರೆ ಎರಡೂ ಕಡೆ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ರು. ಇಲ್ಲಿ ಕಾವ್ಯ ಅವರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಆಕ್ಚುಲಿ ಉಳಿಸ್ಕೊಂಡ್ಬಿಟ್ಟಿದ್ರು. ಆಕ್ಚುಲಿ ಸ್ಮಾರ್ಟ್ ಮೂವ್ ಮಾಡೋದು ಆಕ್ಚುಲಿ ಕಾವ್ಯ ಅವರು 2-3 ಸತಿ ನಾನು ನೋಡಿದೆ. ಚೈತ್ರ ಇನ್ನೊಂದು ಟಾಸ್ಕ್ ಆಡಿದ್ರೆ ಮೇ ಬಿ ರಿಸಲ್ಟ್ಸ್ ಗಳು ಗೊತ್ತಾಗ್ಬಿಟ್ಟಿತ್ತು. 1 ರೌಂಡ್ ಟೈ ಬ್ರೇಕರ್ ರೌಂಡ್ ಅಂತ ಮಾಡ್ಬೋದಾಗಿತ್ತು. ಬಟ್ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಆಕ್ಚುಲಿ ಬಿಗ್ ಬಾಸ್ ಅವರೇ ಫೇವರ್ ಇದು ಮಾಡಲ್ಲ ಗುರು ಒಂದೊಂದು ಟೈಮಲ್ಲಿ ಅನ್ಸುತ್ತೆ. ಬಟ್ ಎನಿವೇಸ್ ಇಬ್ರು ಕೂಡ ನಾಮಿನೇಟ್ ಮಾಡಾಕ್ತಾರೆ. ಸೊ ಐ ಥಿಂಕ್ ಇದಾಗಿದ ತಕ್ಷಣ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಈಗ ಒಳ್ಳೆ ಮಜಾ ಇದೆ. ಕ್ಯಾಪ್ಟನ್ಸಿ ಒಟ್ಟಿಗೆ ಲಾಸ್ಟ್ ಟಾಸ್ಕ್ ನೀವು ಇಬ್ರನ್ನ ಚೂಸ್ ಮಾಡಬೇಕು, ಇಬ್ರನ್ನ ನಾಮಿನೇಟ್ ಮಾಡಬೇಕು. ಯಾರನ್ನ ಸೇವ್ ಮಾಡ್ತೀರಾ ಇಬ್ರನ್ನ ನೀವು ಹೇಳಿ ಅಂತಂದಾಗ ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಗಿಲ್ಲಿನೇ ನಾಮಿನೇಟ್ ಮಾಡ್ತಾರೆ. ರಾಶಿಕ್ ಅವರು ಫಸ್ಟ್ ರೀಸನ್ಸ್ ಏನ್ ಕೊಡ್ತಾರೆ ಅದು ಕರೆಕ್ಟ್ ಆಗಿತ್ತು. ಏನಂತಂದ್ರೆ ನೀವು ಕ್ಯಾಪ್ಟನ್, ನಾನು ರಾಶಿಕಂಗ್ ಮರ್ಯಾದೆ ಕೊಡೋದು ಬೇಡ, ಬಟ್ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡ್ಬೇಕು. ನಾನು ಹೇಳಿದ ತಕ್ಷಣನೇ ಕೆಲಸ ನೀನು ಲೈಕ್ ಮಾಡಲ್ಲ ನೀನು. ಸೊ ಎಲ್ಲರೂ ಬಂದು ನಿನ್ನ ಹತ್ರ ಕೆಲಸ ಹೇಳ್ಸ್ಕೊಳ್ಬೇಕು. ರಜಾ ಆಮೇಲೆ ಇನ್ನೊಂದೇನಂತಂದ್ರೆ ಮೇನ್ ಥಿಂಗು ಲೈಕ್ ನೀನು ಮನೆಯವ್ರಿಗೆ ಲೈಕ್ ಅವತ್ತು ಒಂದು ಮ್ಯಾಟರ್ ನಡೆಯುತ್ತೆ ಆಕ್ಚುಲಿ. ರಜತ್ ಹತ್ರ ಏನೋ ಬೇರೆ ಬಂದು ಕೇಳಿರ್ತಾರೆ. ಬಟ್ ಗಿಲ್ಲಿ ಅವರು ಹಿಂಗಿಲ್ಲಿ ಮತ್ತೆ ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಏನೋ ಬೇರೆ ಹಬ್ಸ್ಬಿಡ್ತಾರೆ, ಸ್ಪ್ರೆಡ್ ಮಾಡಿರ್ತಾರೆ. ಅಂದ್ರೆ ಬೇರೆ ತರನೇ ಹೇಳಿರ್ತಾರೆ. ಅದು ಕೆಟ್ಟದಾಗ ಕಾಣಿಸ್ಕೊಳುತ್ತೆ ಆಕ್ಚುಲಿ. ನೆಗೆಟಿವ್ ಸ್ವಲ್ಪ ರಾಶಿಕ್ ಅವ್ರಿಗೆ ಅದು ಮನೆಯವರೆಲ್ಲ ಮಾತು ಕೇಳಿದ ಹತ್ರ ಆಯ್ತು ಆಕ್ಚುಲಿ. ಬಟ್ ಅದಾಗಿದ ತಕ್ಷಣ ಅದೇನೇ ಹೇಳ್ತಾರೆ, ನೀನು ಅದನ್ನ ನೀನ್ ಫಸ್ಟ್ ಆಫ್ ಆಲ್ ನೀನ್ ನನ್ನ ಹತ್ರನೇ ಬಂದು ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತು. ನೀನ್ ಯಾಕೆ ಅಲ್ಲಿ ಹೋಗಿ ನಿನ್ನ ಐಡಿಯಾಸ್ ಅಲ್ಲಿ ಬಂದು ಮಾತಾಡಿದೆ ಅಂತ. ಅದನ್ನ ಗಿಲ್ಲಿ ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಬಟ್ ಏನೋ ಅದು ಅಲ್ಲಿ ಸುಮ್ಮನಾದ್ರೂ ಏನೋ ಮಾತಾಡಲಿಲ್ಲ. ಬಟ್ ಅದಾದ್ಮೇಲೆ ಹೇಳಿದ್ರು ಗೊತ್ತಾ, ನೀನ್ ಕೆಳಗಡೆ ಇಟ್ಟು ಮಾತಾಡ್ತಾನೆ ಹಂಗೆ ಆ ಪಾಯಿಂಟ್ ಹೇಳ್ಬೇಡ್ರಪ್ಪ. ಅದನ್ನೇ ಏನ್ ಕೆಳಗಡೆ ಇಟ್ಟು ಮಾತಾಡೋದು ಗಿಲ್ಲಿಗೆ ಆಕ್ಚುಲಿ ಕರೆಕ್ಟ್ ಆಗಿ ನನ್ನ ಪಡಾಗ ಏನು ಗೊತ್ತಾ, ಕೆಲವೊಂದ್ಸತಿ ಹರ್ಟ್ ಆಗುತ್ತೆ. ಬಟ್ ಕೆಳಗಡೆ ಇಟ್ಟು ಮಾತಾಡ್ತಾನೆ ನಾನು ನಂಬಲ್ಲ ಆಕ್ಚುಲಿ. ಓಕೆನಾ, ಹರ್ಟ್ ಆದಾಗ ನೀವು ಡೈರೆಕ್ಟ್ ಆಗಿ ಹೇಳ್ಬೇಕು, ಗಿಲ್ಲಿ ಈ ತರ ಮಾತಾಡಬೇಡ, ಗಿಲ್ಲಿ ನಮಗೂ ಹರ್ಟ್ ಆಗುತ್ತೆ, ಫ್ಯಾಮಿಲಿ ನಮ್ಮನ್ನು ನೋಡ್ತಾ ಇರ್ತಾರಲ್ಲ, ಅವ್ರು ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಕೂಡ ಹೇಳಿ ಮೇ ಬಿ ಗಿಲ್ಲಿ ಸುಮ್ಮನೆ ಆಗ್ತಿದ್ರೇನೋ. ಬಟ್ ಇವ್ರು ಹೋಗಿ ಬಂದು ಕೆಳಗಡೆ ಯಾಕೆ ಮಾತಾಡ್ತಾನೆ, ಕೆಳಗಡೆ ಯಾಕೆ ಏನ್ ಕೆಳಗಡೆ ಯಾಕೆ ಮಾತಾಡ್ತಾನೆ ನಂಗೆ ಅರ್ಥ ಆಗಲ್ಲ. ಸೇಮ್ ಡೈಲಾಗು, ಅದು ನನ್ನ ಎಕ್ಸೆಪ್ಟೆನ್ಸ್ ಇಲ್ಲ. ಐ ಥಿಂಕ್ ಅದು ಸ್ಟುಪಿಡ್ ರೀಸನ್ಸ್ ಕೊಟ್ಟರು ಅಂತ ಅನ್ಸಿದೆ ರಾಶಿಕ್ ಅವರು. ಇದಾಗಿದ ತಕ್ಷಣನೇ ನೆಕ್ಸ್ಟ್ ಈ ಕಡೆ ಧನುಷ್ನ ಸೇವ್ ಮಾಡ್ತಾರೆ. ಧನುಷ್ ಅವರು ಬಾರಿ ಒಳ್ಳೆಯವರು, ಒಳ್ಳೆ ಮೆಚುರಿಟಿ, ಕಿಚ್ಚಾಡ್ಕೊಂಡು ಮಾತಾಡಂಗಿಲ್ಲ, ನಾರ್ಮಲ್ ಆಗಿ ಮಾತಾಡಿದ್ರೆ ಕನ್ವೆ ಮಾಡೋದು ಅಂತ. ಧನುಷ್ ತರ ಮಾತಾಡ್ಕೊಂಡ್ ಬಂದ್ಬಿಟ್ರೆ ಬಿಗ್ ಬಾಸ್ ಅಟರ್ ಫ್ಲಾಪ್ ಆಗ್ಬಿಡ್ತದೆ ಆಕ್ಚುಲಿ. ಒಳ್ಳೆ ವ್ಯಕ್ತಿನೇ ಧನುಷ್ ಆಕ್ಚುಲಿ, ಇಲ್ಲ ಅಂತ ಹೇಳ್ತಾರೆ. ಬಟ್ ಅಂದ್ರೆ ಆ ತರ ಮಾತಾಡ್ಕೊಂಡು ಹೋದ್ರೆ ಅಟರ್ ಫ್ಲಾಪ್ ಆಗೋದಂತೂ ರೀಸನ್ಸ್ 100%. ಇದಾಗಿದ ತಕ್ಷಣ ನೆಕ್ಸ್ಟ್ ಯಾರನ್ನ ಸೇವ್ ಮಾಡ್ತೀರಾ, ಸೇವ್ ಮಾಡ್ತಾರೆ. ಇಲ್ಲಿ ರಘುವರ್ನ ಸೇಫ್ ಮಾಡಲ್ಲ, ರಘು ನಾಮಿನೇಟ್ ಮಾಡ್ತಾರೆ. ಈ ಕಡೆ ಬಂದು ರಜತ್ ಅವ್ರನ್ನ ಸೇಫ್ ಮಾಡ್ತಾರೆ. ರಜತ್ ಅವ್ರನ್ನ ಸೇಫ್ ಮಾಡೋದು ನನಗೆ ಆಶ್ಚರ್ಯ. ಅವ್ರು ಬಂದ್ಬಿಟ್ಟು ಇವ್ರಿಗೆ ಏನೇನೋ ಹೇಳಿರ್ತಾರೆ, ಬಟ್ ಮತ್ತೆ ಹೋಗಿ ಹೆಂಗ್ ಸೇವ್ ಮಾಡ್ತಾರೆ, ಈಕ್ವಲ್ ಇರ್ಲಿ ಅಂತ ಹೇಳ್ಬಿಟ್ಟು ಆ ತರ ಮಾಡಿರ್ತಾರೇನೋ. ಬಟ್ ನಂಗೆ ಇಲ್ಲಿ ರಘು ಅವ್ರ ಮಕ ಮಾತ್ರ ನೋಡಿ ನಗು ಬಂತು ಗುರು. ಗೈಸ್ ಲಿಟ್ರಲಿ ಹಿ ಟೋಲ್ಡ್ ದಟ್ ರಘು ಅವ್ರಿಗೆ ಏನಂತ ಹೇಳ್ತಾರೆ ಗೊತ್ತಾ, ಅವ್ರ ಮಕ ಹಿಂಗಿತ್ತು, ಗಿಲ್ಲಿನ ಗಿಲ್ಲಿ ಜೊತೆ ಜೋಡಿ ನನ್ನ ದೇವರಾಣಿಗೂ ನನ್ ಗೆಲ್ಲಲ್ಲ, ಫಿಕ್ಸ್ ಮಾಡ್ಕೊಂಬಿಡಿ ಅಂತ ಅವ್ರು ಫಿಕ್ಸ್. ಯಾಕಂದ್ರೆ ಈ ಕಡೆ ಸ್ಟ್ರಾಂಗ್ ಕಂಟೆಂಡರ್ಗಳು ಇಬ್ರು ಕೂಡ, ಒಂದ್ ಕಡೆ ಧನುಷ್ ಟಾಸ್ಕಿಂಗ್ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಇವರು ರಜತ್ ಅವರು ಅವರು ಚೆನ್ನಾಗಿ ಬಲಿಷ್ಠವಾಗಿದ್ದಾರೆ. ಇಲ್ಲಿ ಒಬ್ರೆ ಗಿಲ್ಲಿ ಬಲಿಷ್ಠ ಇಲ್ಲ ಗುರು, ನಾನೇ ಹೇಳ್ತಾ ಇದೀನಲ್ವಾ. ಬಟ್ ಗಿಲ್ಲಿ ಏನಂತಂದ್ರೆ ಒಂದ್ ಮಜಾ ಇದ್ದಿದ್ದು, ಬರೋಣ ಏನಣ್ಣ ಅಂತ ಹಿಂಗ್ ಎಣ್ಕೊಂಡು ನಾನ್ ಸ್ಟ್ರಾಟಜಿ ನನ್ ಗುರು ಏನಪ್ಪ ಗಿಲ್ಲಿದು ಅಂತ ನಗು. ಅವೇನ್ ಹೋಪ್ಸೇ ಕಳ್ಕೊಂಡ್ಬಿಟ್ಟಿದ್ರು ಯಾರೋ ರಘು ಅವರು. ಅವ್ರ ಮಗ ಎಕ್ಸ್ಪ್ರೆಷನ್ ನೋಡಿದ್ರೆ ಹೇಳ್ಬಿಡ್ತೀನಿ. ಬಟ್ ಇಲ್ಲಿ ಟ್ವಿಸ್ಟ್ ಕೊಡ್ತಾರೆ ಆಕ್ಚುಲಿ. ಇನ್ನೊಂದು ಒಬ್ರನ್ನ ಸೂರಜ್ನ ಹಾಕೋಬಹುದು ಅಂತ ಈ ಕಡೆ ಹೇಳ್ತಾರೆ, ಈ ಕಡೆ ಮಾಳವ್ರನ್ನ ಹಾಕೋಬಹುದು ಅಂತ. ಮಾಳವ್ರನ್ನ ಸೂರಜ್ನ ಬಿಗ್ ಬಾಸ್ ಹೇಳಲ್ಲ. ಟ್ವಿಸ್ಟ್ ಕೊಡೋದು ಯಾರಪ್ಪ ಅಂದ್ರೆ ಸೀಕ್ರೆಟ್ ರೂಮ್ಗೆ ಹೋಗ್ಬಿಟ್ಟು ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವ್ರ ಹತ್ರ ಕೇಳ್ತಾರೆ. ಓಕೆನಾ, ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಬ್ರು ಕೂಡ ಏನ್ ಮಾಡ್ತಾರೆ, ರಕ್ಷಿತ್ ಅವ್ರು ಬಂದ್ಬಿಟ್ಟು ಮಾಲವಣ್ಣನ ಧನುಷ್ ಅವ್ರ ಟೀಮ್ ಹಾಕ್ತಾರೆ. ಈ ಕಡೆ ಇವರು ಸೂರಜ್ ಅವ್ರು ಬಂದ್ಬಿಟ್ಟು ಧ್ರುವಂತ್ ಅವ್ರು ಬಂದ್ಬಿಟ್ಟು ಲೈಕ್ ಯಾರಪ್ಪ ಸೂರಜ್ ಅವ್ರನ್ನ ತಗೊಂಡ್ಬಂದ್ಬಿಟ್ಟು ಗಿಲ್ಲಿ ಟೀಮ್ಗೆ ಹಾಕ್ತಾರೆ. ಸೊ ಇದಾಗಿದ ತಕ್ಷಣ ಟಾಸ್ಕ್ ಆಡ್ತಾರೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ ಇದು ಸಕ್ಕದಾಗಿದೆ ಆಕ್ಚುಲಿ. ಟಾಸ್ಕ್ ಏನಂತಂದ್ರೆ ಈಗ ಒಂದೊಂದು ಶೀಲ್ಡ್ಗಳನ್ನ ತೆಗಿತಾರೆ, ಶೀಲ್ಡ್ ಇಟ್ಟಿರ್ತಾರೆ, ಮತ್ತೆ ಲಗೋರಿ ಹೊಡೆಯೋ ತರ ಇದು ಬಾಲ್ ಸರ್ಕಲ್ ಲಗೋರಿ ಹೊಡೆಯೋ ತರ. ಹಿಂದೆಗಡೆ ಲಗೋರಿ ತರನೇ. ಬಟ್ ಇನ್ನೊಂದು ಹೇಳ್ತೀನಿ, ಇದು ಗ್ಲಾಸ್ ತರ ಏನೋ ಜೋಡಿಸಿರ್ತಾರೆ, 1 ಲೆವೆಲ್, 2nd ಲೆವೆಲ್, 3rd ಲೆವೆಲ್ ಅಂತ. ಓಕೆನಾ, ಅದ್ರ ಮುಂದೆ ಒಂದು ಶೀಲ್ಡ್ ಇರುತ್ತೆ. ಆ ಶೀಲ್ಡ್ ನ ಇಬ್ರು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ಇನ್ನೊಬ್ರು ಬಾಲ್ ಅಲ್ಲಿ ತಗೊಂಡು ಒಂದು ರೇಖೆಯಲ್ಲಿ ಹೊಡಿಬೇಕು. ಅದು ಗೋಲ್ ಒಳಗಡೆ ಅದು ಹೋಗಿ ಅದು ಬೀಳ್ಬೇಡ ಕೆಳಗಡೆ. ಸೊ ಐ ಥಿಂಕ್ ದಿಸ್ ಟಫ್ ಇತ್ತು ಆಕ್ಚುಲಿ. ಯಾರೋ ಕರೆಕ್ಟ್ ಆಗಿ ಹೊಡಿಬೇಕು ಅದನ್ನ, ಬಾಲ್ ನ ಚೆನ್ನಾಗಿ ಹೊಡೆದ್ರೆ ಅದು ಕೆಳಗಡೆ ಬೀಳೋದು. ಅಂಡ್ ಮೋರ್ ಓವರ್ ಇವ್ರು ಇಟ್ಕೊಳ್ಳೋದ್ರ ಮೇಲೆ ಬ್ಯಾಲೆನ್ಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿನ್ನೆ ನಮ್ ಗಿಲ್ಲಿ ಸೂರಜ್ ಇಬ್ರು ಈಗ ಇಟ್ಕೊಂಡು ಕೂತಿರೆ, ರಘು ಅವ್ರು ಮಾತ್ರ ಕ್ರೇಜಿಯಾಗಿ ಹೊಡೆದ್ರು ಅಂತ ಹೇಳ್ತೀನಿ. ಧನುಷ್ ಕೈಲೂ ಆಗಿಲ್ಲ ಆಕ್ಚುಲಿ. ಇದು ಹೇಳ್ಬೇಕು ಅಂದ್ರೆ 2 ಲೆವೆಲ್ ಕಂಪ್ಲೀಟ್ ಆಯ್ತು ಅಷ್ಟೇ ಅವ್ರದ್ದು. ಬಟ್ ಇವರು 3 ಲೆವೆಲ್ ಕಂಪ್ಲೀಟ್ ಮಾಡಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಗುರು. ಎಕ್ಸ್ಟ್ರೀಮು. ಅವರು ಖುಷಿ ಆಗ್ತಾರೆ. ಅವ್ರಿಗೆ ಹೆಂಗೆ ಅಂತಂದ್ರೆ ನನ್ನ ಕಾಲೇಜ್ ಡೇಸ್ಗಳು ನೆನಪಾಗೋಯ್ತು ಆಕ್ಚುಲಿ. ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ, ಐ ಥಿಂಕ್ ಇಲ್ಲಿ ಅಂತೂ ಏನ್ ಪಲ್ಟಿ ಎಲ್ಲ ಹೊಡ್ಕೊಂಡು ರಘೋಣ ಬೈಲಿ ಗೆಳೆಯ ಅಂತ ಅನ್ಕೊಂಡು ಏನ್ ಮೇಲೆಲ್ಲ ಎಗ್ರಿ
ಖುಷಿ ಆದ ಗೈಸ್ ಆಕ್ಚುಲಿ. ಬಟ್ ರಘು ಕೂಡ ಕಾನ್ಫಿಡೆನ್ಸೇ ಇರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರು. ಅದಕ್ಕೆ ಫಸ್ಟ್ ಟೈಮ್ ರಘು ಅವ್ರು ಅಷ್ಟೊಂದು ಸೆಲೆಬ್ರೇಟ್ ಮಾಡಿದ್ದು, ಯಾಕಂದ್ರೆ ಅಷ್ಟು ಮೆಚುರಿಟಿ ಅವರು ಮಾಡೋ ಸೆಲೆಬ್ರೇಟ್. ಬಟ್ ಇಷ್ಟೊಂದು ಸೆಲೆಬ್ರೇಟ್ ಮಾಡಿದ್ದು ನಾನು ನೋಡಿದ್ದು ರಘು ಅವರು ನಿನ್ನೆನೆ ಅಂತಾನೆ ಅನ್ಸುತ್ತೆ. ಕ್ರೇಜಿ ಆಗಿತ್ತು. ಐ ಥಿಂಕ್ ಕ್ರೆಡಿಟ್ಸ್ ಗೋಸ್ ಟು ಆಲ್ ಆಫ್ ದೆಮ್. ಬಟ್ ಇಲ್ಲಿ ನಾನು ಹೇಳಿಲ್ಲ, ಕ್ರೆಡಿಟ್ ಜಾಸ್ತಿ ಹೋಗೋದು ಯಾರಿಗೆ 60% ಅಂತ ರಘು ಅವ್ರಿಗೆ ಅಂತ ಹೇಳ್ತೀನಿ. 20% ಸೂರಜ್ಗೆ, 20% ಇವರು ದ್ವಾರಕ್ ಪಾಲಕರ ತರ ಕಂಬ ಹಿಡ್ಕೊಂಡಿರ್ತೀರಿ ಆಕ್ಚುಲಿ. ಬಟ್ ಎನಿವೇಸ್ ಖುಷಿ ಆಯ್ತು. ಗಿಲ್ಲಿ ಹೊಡೆದಿದ್ದಕ್ಕೆ ಲೈಕ್ ಇದು ನೋಡಿ ಗುರಿ ಹಿಡ್ಕೊಂಡು ಧನುಷ್ ಅವ್ರ ಕೈ ಪಾಪ ಒದ್ದಾಡೋದ್ರು, ಅವ್ರು ಹೊಡಿತಾರೆ ಬಟ್ ಸ್ಟಿಲ್ ಜಾಸ್ತಿ ಹೊಡಿತಾ ಇದ್ರು. ಸೊ ಒಟ್ಟಲ್ಲಿ ಈ ಕಡೆ ಗಿಲ್ಲಿ ನಟರು ರಘು ವಿನ್ ಆಗ್ತಾರೆ. ಕ್ರೇಜಿಯಾಗಿ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಅವರು ಎದ್ದು ಕುಣಿದಾಡಿದ್ದೆಲ್ಲ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಮಾತಾಡ್ಬೇಕು. ಸೊ ಇಲ್ಲಿ ರಾಜ ಅವರು ವಿನ್ ಆದಾಗ ಟೀಮ್ ಟೈ ಅಪ್ ಆಗುತ್ತಲ್ಲ, ಅವಾಗ ಚೈತ್ರ ಕುಂದಾಪುರ ಅವರು ರಜತ್ ಕೇಳ್ತಾರೆ, ಸುಳ್ಳಿ ಅಂತ ರಜತ್ ಹೇಳ್ತಾ ಇರ್ತಾರೆ, ನೀವು ಫ್ಯಾಮಿಲಿ ಎಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಇಲ್ಲಿ ಫ್ಯಾಮಿಲಿ ಮ್ಯಾಟ್ರ್ ಮತ್ತೆ ಬರ್ತಾರೆ. ಬಟ್ ನನ್ನ ಪ್ರಕಾರ ಫ್ಯಾಮಿಲಿ ಮತ್ತೆ ಆ ಥರ ಹೋಗಿದ್ದು ತಪ್ಪಾಗುತ್ತೆ. ಹೇಗೆ ಇಲ್ಲಿ ಅಶ್ವಿನಿ ಮ್ಯಾಟ್ರ್ ಬಂದಾಗಲೂ ಅದೇ ಫ್ಯಾಮಿಲಿ ಮ್ಯಾಟ್ರ್ ಹೋಗಿರ್ತಾರೆ. ಬಟ್ ಇಲ್ಲಿ ಫ್ಯಾಮಿಲಿ ಮ್ಯಾಟ್ರ್ ಹೋಗ್ಬಾರ್ದು ಅಂತ ನಾವೆಲ್ಲಾನು ಹೇಳ್ತೀವಿ. ಸೊ ಅದು ತಪ್ಪಾಗುತ್ತೆ. ಏನಿದ್ರು ಇಲ್ಲೇ ಮಾತಾಡ್ಕೊಂಡ್ರೆ ಸರಿ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ಅವ್ರಿಗೆ ಲೈಕ್ ಇವರು ರಜತ್ ಅವರು ಮತ್ತೆ ಇವರು ನಮ್ಮ ಗಿಲ್ಲಿ ನಟರು ಉಡ್ಸಕ್ ಸ್ಟಾರ್ಟ್ ಮಾಡ್ಕೊತಾರೆ. ಲಾಸ್ಟ್ ಸೀಸನ್ ನೀನು 7 ಸತಿ ಕಳಪೆ ಹೋಗಿದ್ದೆ, ಶುಕ್ರವಾರ ಆಯ್ತು ಅಂತಂದ್ರೆ ನಿಮಗೆ ಜ್ವರ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಎಲ್ಲ ನೀವು ಮಾತಾಡ್ಕೊಂಡೇ ಬಂದ್ಬಿಟ್ಟೆ ಲಾಸ್ಟ್ ಸೀಸನ್ ಅಂತಂದ್ಬಿಟ್ಟು ಗಿಲ್ಲಿ ಟಾಂಗ್ ಕೊಡ್ತಾ ಇರ್ತಾರೆ. ಈ ಕಡೆ ರಜತ್ ಅವ್ರು ಏನು ಹೇಳ್ತಾರಲ್ಲ ಒಂದೆರಡು ಟಾಂಗ್ ಕೊಡ್ತಾರೆ. ಬಟ್ ಅಲ್ಲಿ ಎಲ್ಲಾನು ಲೈವಲ್ಲಿ ಹೇಳ್ತಾರೆ ಅಂತ ರಜತ್ ಅವರು ಹೇಳಿರ್ತಾರೆ ಅಂತ ಲೈವಲ್ಲಿ ಹೇಳ್ತಾರೆ. ಬಟ್ ಅಂದ್ರೆ ಲಾಸ್ಟ್ ಸೀಸನ್ ಕೂಡ ಎಲ್ಲರೂ ನೋಡಿರ್ತಾರಲ್ವಾ, ಅದ್ರ ಬಂದು ಬೇಸಿಸ್ ಮೇಲೆ ಗಿಲ್ಲಿ ನಟರು ಟಾಂಗ್ ಕೊಡ್ತಾ ಇರ್ತಾರೆ. ಇದಾದ್ಮೇಲಪ್ಪ ಚೈತ್ರ ಕುಂದಾಪುರ ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಫುಲ್ಲು ಹೋಗ್ಬಿಟ್ಟು ದೇವ್ರ ಮುಂದೆ ಹತ್ಕೊಂಡು ಕೂತ್ಕೋತಾರೆ. ಅದೇನೇನೋ ಬೇಡ್ಕೊತಾ ಇರ್ತಾರೆ, ಏನು ಬೇಡ್ಕೊತಾ ಇರ್ತಾರೆ ದೇವ್ರೊಬ್ಬಂಗೆ ಗೊತ್ತು ಒಟ್ಟಾರೆ. ಸೊ ಒಟ್ಟಿನಲ್ಲಿ ಕ್ರೇಜಿ ಆಗಿತ್ತು ಗೈಸ್. ಚೈತ್ರ ಕುಂದಾಪುರ ಅವರ ಒಂದು ದೇವ್ರ ಮುಂದೆ ಕುತ್ಕೊಂಡು ಬೇಡ್ಕೊಂಡಿದ್ದು ಅಲ್ಲ, ಪರ್ಸನಲ್ ರೀಸನ್ಸ್ ನ ಹಿಡ್ಕೊಂಡು ಇವ್ರು ದೇವ್ರ ಮುಂದೆ ಕುತ್ಕೊಳ್ಳೋದು. ಈಗ ಪರ್ಸನಲ್ ಅಂದ್ರೆ ನನ್ಗೆ ಏನೋ ಪ್ರಾಬ್ಲಮ್ ಆಗುತ್ತಲ್ಲ, ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಇದು ಗೇಮ್ ಗುರು, ರಿಯಾಲಿಟಿ ಶೋ, ಯಾಕೆ ಅಷ್ಟೊಂದು ಐ ಥಿಂಕ್ ಮೇ ಬಿ ನನ್ನ ಪ್ರಕಾರ ಸುದೀಪ್ ಸರ್ ಬಂದು ಬೈದೇ ಇರಲಿ, ಕಳಪೆ ಕೊಡದೇ ಇರಲಿ ಮನೆ ಜನಗಳು ಅಂತ ಅವ್ರವ್ರೆ ಪೂಜೆ ಮಾಡ್ಕೊಂಡಿದ್ರು, ಅದೆಲ್ಲ ಮಾಡ್ಕೊಂಡಿದ್ರು. ನನ್ಗೆ ಅನ್ಸ್ತಾರೆ ಹೆಂಗೆ ಗೊತ್ತಾ, ಕಳಪೆ ಕೊಡಬಾರ್ದು ಅಂತ ಏನೋ ಮೇ ಬಿ ನನ್ನ ಪ್ರಕಾರ ಇವ್ರು ಮಾಡ್ತಾ ಇದ್ದಾರೆ ಮನೆಯವರು. ಯಾಕಂದ್ರೆ ಲಾಸ್ಟ್ ಉತ್ತಮ ಸಿಕ್ಕಿತ್ತು ಲಾಸ್ಟ್ ವೀಕಲ್ಲಿ, ಈ ವೀಕಲ್ಲಿ ಕಳಪೆ ಕೊಟ್ಬಿಟ್ರೆ ಹೆಂಗಪ್ಪ ಏನಪ್ಪ ಮಾಡೋದು ಅಂತ ಎಲ್ಲ ಶುಕ್ರವಾರ ಬೇರೆ ಇಲ್ವಾ, ಏನಾರು ಒಂದು ಹತ್ಕೊಂಡು ಕರ್ಕೊಂಡು ಮಾಡಿದ್ರೆ ಏನೋ ಕಳಪೆ ಕೊಡೋದೇನೋ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಯಾರು ಗೊತ್ತಾ, ದೇವರ ಹಬ್ಬನ ಬಲ. ಸೊ ಗೈಸ್ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಲ್ಲಲ್ಲ, ಇವರು ಆಕ್ಚುಲಿ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಅಶ್ವಿನಿ ಮೇಡಮ್ ಅವ್ರಿಗೆ ಪಡ್ಸಿದ್ದು ಉಗ್ದಿದ್ದು ಅದೆಲ್ಲ ಪ್ರಾಬ್ಲಮ್ ಆಗಿಲ್ಲ, ಹೋಗಿ ಸಾರಿ ಕೇಳ್ಬಿಟ್ರು. ಅದು ಡೊವೇ ಮಾಡಿಲ್ಲ ಆಕ್ಚುಲಿ. ಇವ್ರಿಗೆ ಯಾರೋ ಒಬ್ರು ಅಂದಿದ ತಕ್ಷಣ ದೇವ್ರ ಮುಂದೆ ಕೂತ್ಕೊಂಡು ಅಶ್ವಿನಿ ಮೇಡಮ್ ಅವ್ರು ಮಾಡ್ಬೋದಾಯ್ತಪ್ಪ ದೇವ್ರ ಮುಂದೆ ಕೂತ್ಕೊಂಡು. ಬೇಡ ಗೈಸ್, ಆಕ್ಚುಲಿ ಇಟ್ಸ್ ಲೈಕ್ ಪಬ್ಲಿಕ್ ಅಲ್ಲಿ ಆ ಥರ ಬಂದು ಮಾಡೋದು ತುಂಬಾ ಅದು ತಪ್ಪು ಅಂತ ಅನ್ಸುತ್ತೆ ನನಗೆ. ಯಾಕೋ ಯಾಕಂದ್ರೆ ನೀವು ದೇವ್ರನ್ನ ನಂಬ್ತೀರ, ನಾನು ನಂಬ್ತೀನಿ ದೇವ್ರನ್ನ. ಬಟ್ ಹಂಗೆ ನಾನು ಪರ್ಸನಲ್ ರೀಸನ್ಸ್ ಇಟ್ಕೊಂಡು ಮಾಡ್ತೀನಿ. ಬಟ್ ಕ್ಯಾಮ್ರಾ ಮುಂದೆ ನಾನು ಎಲ್ಲರೂ ನನಗೇನೋ ಟಾಸ್ಕಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ನ ಇಲ್ಲ ಏನೋ ಅಂದಿದ್ನ ತಗೊಂಬಂದು ದೇವ್ರ ಮುಂದೆ ಹೇಳೋದು, ಐ ಥಿಂಕ್ ದಟ್ಸ್ ನಾಟ್ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಅವ್ರು ಮಾತಾಡೋದು ಭಯ ಆಗುತ್ತೆ ನನಗೂ ಆ್ಯಕ್ಚುಲಿ. ಏನಾರ ಮಾತಾಡ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೆ, ಶಾಪಾಗಿ ಹಾಕೊಂಡ್ಬಿಡ್ತಾರೇನೋ ಅಂತ ಭಯ ಆಗುತ್ತೆ ಆ್ಯಕ್ಚುಲಿ. ಬಟ್ ಎನಿವೇಸ್ ಗೈಸ್, ಏನು ಅನಿಸ್ತು ಆ್ಯಕ್ಚುಲಿ ಚೈತ್ರ ಕುಂದಾಪುರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.